ಅವ್ರಿಗೆ ಕೊಟ್ಬಿಡೋಣ. ಸೊ ಹೇಳಿ, ದೊಡ್ಡ ಮನೆಯ ಒಂದು ಸಿನಿಮಾ, ಒಂದು ಸರಳ ಪ್ರೇಮ ಕಥೆ. ಸೊ ಇದರಲ್ಲಿ ನಿಮ್ಮ ಪಾತ್ರ ಹೇಗಿದೆ, ಮತ್ತೆ ವಿನಯ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಸಿನಿಮಾ ತಂಡದ ಜೊತೆ ಆಕ್ಟ್ ಮಾಡಿದ್ದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಶ್ರೀಮಾನ್, ನಮಸ್ತೆ ಮುರಳಿ ಸರ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ I got to work with Suni sir, Vinay, and thank you so much entire team ಗೆ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಅವ್ರು ಹೇಳಿದಾಗೆ ಅವರು ಕನ್ನಡದಿ, ಚೆನ್ನೈಯಲ್ಲಿ ಹುಟ್ಟಿದ್ರು. ಕನ್ನಡದ ಮೊದಲನೇ ಸಿನಿಮಾ. ನಾವೊಂದು ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಇರ್ತೀರಾ ಅಲ್ವಾ? ನಿಮ್ಮ ಚಪ್ಪಾಳೆ ಮುಖಾಂತರ ನೀವು ಅವರಿಗೆ ಎನ್ಕರೇಜ್ಮೆಂಟ್ ಅನ್ನು ಕೊಡಬೇಕು. ಈಗ ಸಲುವಾಗಿ ನಿಂತಿರುವಂಥ ಫಸ್ಟ್ ಅವ್ರಿಗೆ ಕೊಟ್ಬಿಡೋಣ. ಸೊ ಹೇಳಿ, ದೊಡ್ಡ ಮನೆಯ ಒಂದು ಸಿನಿಮಾ, ಒಂದು ಸರಳ ಪ್ರೇಮ ಕಥೆ. ಸೊ ಇದರಲ್ಲಿ ನಿಮ್ಮ ಪಾತ್ರ ಹೇಗಿದೆ, ಮತ್ತೆ ವಿನಯ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಸಿನಿಮಾ ತಂಡದ ಜೊತೆ ಆಕ್ಟ್ ಮಾಡಿದ್ದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಶ್ರೀಮಾನ್, ನಮಸ್ತೆ ಮುರಳಿ ಸರ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ I got to work with Suni sir, Vinay, and thank you so much entire team ಗೆ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಅವ್ರು ಹೇಳಿದಾಗೆ ಅವರು ಕನ್ನಡದಿ, ಚೆನ್ನೈಯಲ್ಲಿ ಹುಟ್ಟಿದ್ರು. ಕನ್ನಡದ ಮೊದಲನೇ ಸಿನಿಮಾ. ನಾವೊಂದು ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಇರ್ತೀರಾ ಅಲ್ವಾ? ನಿಮ್ಮ ಚಪ್ಪಾಳೆ ಮುಖಾಂತರ ನೀವು ಅವರಿಗೆ ಎನ್ಕರೇಜ್ಮೆಂಟ್ ಅನ್ನು ಕೊಡಬೇಕು. ಈಗ ಸಲುವಾಗಿ ನಿಂತಿರುವಂಥ